ನನಗೆ ತಿಳಿದ ಹಾಗೆ ಚಿಕ್ಕ ಹುಡುಗರಿಂದಲೂ ಈ ರೀತಿ ಬೆಲೆ ಏರಿಕೆಯನ್ನು ಕೇಂದ್ರ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಅವರ ಬೆಲೆ ಏರಿಕೆ ನಡುವೆನೂ ಇವತ್ತು ಏನಾದ್ರೂ ನಮ್ಮ ಬಡತನದ ಮಧ್ಯಮ ವರ್ಗದ ಜನ ಸ್ವಲ್ಪ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇರ್ತಕ್ಕಂಥ ಏನು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಈ ಯೋಜನೆಗಳೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಯೋಜನೆಗಳ ಕೊಟ್ಟಿದ್ದರ ಫಲ ಇವತ್ತು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರ ಕ್ಯಾಪಿಟಲ್ ಇನ್ಕಮ್ 2,18,000 ಇದೆ. ಇದು ಇಡೀ ದೇಶಕ್ಕೆ ನಮ್ಮದೇ ಮೊದಲು. ಹಾಗಾಗಿ ನಾವು ಅವರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಕೇಂದ್ರ ಸರ್ಕಾರದ ಮೇಲೆ ಒತ್ತಡನೂ ಹಾಕ್ತೀವಿ. ಏನಿದು 5 ರಾಜ್ಯ ಚುನಾವಣೆ ಮುಗಿದ ನಂತರ 1 ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿದ್ದಾರೆ. 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿದ್ದಾರೆ. ಅದೇ ರೀತಿ ಚಿನ್ನ ಬೆಳ್ಳಿ ಅಂತೂ ಯಾರು ಸಾಮಾನ್ಯ ವರ್ಗದವರು ಇವತ್ತು ಮದುವೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿನಲ್ಲಿ ಬಡವನಿಂದ ಶ್ರೀಮಂತನವ್ರಿಗೂ ಮದುವೆ ಮಾಡಿದರೆ ಚಿನ್ನ ಬೆಳ್ಳಿ ಹಾಕ್ದಲೇ ಮದುವೆ ಮಾಡಲ್ಲ. ಅಂಥವರಿಗೆ ಇವತ್ತು 2014ರಲ್ಲಿ 2,800 ರೂಪಾಯಿ ಇದ್ದಂಥ ಚಿನ್ನ ಇವತ್ತು 15,000 ರೂಪಾಯಿ ಆಗಿದೆ 1 ಗ್ರಾಮಿಗೆ. ಇಂಥ ಒಂದು ಪರಿಸ್ಥಿತಿಗೆ ಬೆಲೆ ಏರಿಕೆ ನೀಡಿಸಿದ್ದಾರೆ. 47 ರೂಪಾಯಿ ಪೆಟ್ರೋಲ್ ಇದ್ದಿದ್ದು ಇವತ್ತು 112 ರೂಪಾಯಿ ಪೆಟ್ರೋಲ್ ಆಗಿದೆ. ಸಾಮಾನ್ಯ ಜನರಿಗೆ ಇದಕ್ಕೆಷ್ಟು ಹೊಡೆತ. ಈ ಬೆಲೆ ಏರಿಕೆಯಿಂದ ಇವತ್ತು ಬೇರೆ ಇವತ್ತು ಬೇಳೆ ಕಾಳು ಅವೆಲ್ಲ ಅವತ್ತು 57-70 ರೂಪಾಯಿ ಇದ್ದಿದ್ದು ಇವತ್ತು 200 ರೂಪಾಯಿವರೆಗೂ ಏರಿದೆ. ಅಡುಗೆ ಮಾಡುವ ಎಣ್ಣೆ 70 ರೂಪಾಯಿ ಇದ್ದಿದ್ದು ಇವತ್ತು 150ರಿಂದ 200 ರೂಪಾಯಿ ಆಗಿದೆ. ಇಷ್ಟೆಲ್ಲ ಬೆಲೆ ಏರಿಕೆ ನಡುವೆನೂ ನಮ್ಮ ಸರ್ಕಾರ ಏನು ಬಡವರ ಮತ್ತು ಮಹಿಳೆಯರ ಎಲ್ಲ ವರ್ಗದ ಬಡವರ ಒಂದು ಬದುಕನ್ನು ಹಸನಾಗಿ ಮಾಡಬೇಕು ಅಂತೇಳಿ ಕೊಟ್ಟಂಥ ಗ್ಯಾರಂಟಿಯಿಂದ ಇವತ್ತು ಇನ್ನೂ ಸ್ವಲ್ಪ ನಮ್ಮ ಜನ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಯಾವತ್ತೂ ಜನಪರ ಸರ್ಕಾರ. ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಬದುಕಿಗಾಗಿ ಯೋಚನೆ ಮಾಡುವಂಥ ಸರ್ಕಾರ ಈ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹುಲಿಕೆರೆ ಗ್ರಾಮಕ್ಕೆ ಈಗಾಗಲೇ JJMದು ರಸ್ತೆ ಎಲ್ಲ ಮಾಡಿದ್ದೇವೆ. ಸಮುದಾಯ ಭವನಗಳಿಗೂ ದುಡ್ಡು ಹಾಕಿದ್ದೇವೆ. ಚೆಕ್ ಡ್ಯಾಮಿಗೆ ಹಾಕಿದ್ದೀವಿ. ಇದರ ಜೊತೆ ನಾವು ಕೆರೆ ತುಂಬಿಸುವ ಯೋಜನೆಗಳಿಗೂ ಹಿಂದೆ ಬಿದ್ದಿಲ್ಲ. ಇಷ್ಟರ ನಡುವೆನೂ ಕೆರೆ ತುಂಬಿಸುವ ಯೋಜನೆಗಳನ್ನು ಈಗಾಗಲೇ ಶೀಘ್ರವಾಗಿ ಮುಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಗ್ರಾಮದ ಹುಲಿಕೆರೆಯ ಬೆರಟಿಕೆರೆ ಯೋಜನೆಯೂ ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ಯಾರು ಕಾರಣಕರ್ತರು, ಅದನ್ನು ಬೆಂಕಿ ಹಚ್ಚಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನಾನು ಜವಾಬ್ದಾರಿಯುತ ಶಾಸಕನಾಗಿ ಅದನ್ನು ಸರಿಪಡಿಸಿ ಆ ಯೋಜನೆಯನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾನು 2 ರೈತರ ಸಭೆಯನ್ನು ಮಾಡಿದ್ದೇನೆ. ಈಗ ದಿನೇಶ್ ಅವರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.